ಸಾರಿಗೆ ನೌಕರರ ಬೇಡಿಕೆ ಹಿಂದೆ ಈಡೇರಿಸುತ್ತಾರ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲು ಅಖಾಡಕ್ಕಿಳಿದ ರಾಜ್ಯ ಸಾರಿಗೆ ಸಚಿವ. ರಾಜ್ಯ ಸಾರಿಗೆ ನೌಕರರ ಜೊತೆ ಸಾರಿಗೆ ಸಚಿವರು ಇಂದು ಸಭೆ ಮಾಡ್ತಿದ್ದಾರೆ. ಸಾರಿಗೆ ಸಚಿವ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ಸರ್ಕಾರಿ ನೌಕರರ ಜೊತೆ ಚರ್ಚೆ ಮಾಡ್ತಿದ್ದಾರಂತೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸೋದಕ್ಕೆ ಅಖಾಡಕ್ಕಿಳಿದ ರಾಜ್ಯ ಸಾರಿಗೆ ಮಿನಿಸ್ಟರ್ ರಾಜ್ಯ ಸಾರಿಗೆ ನೌಕರರ ಜೊತೆ ಸಾರಿಗೆ ಸಚಿವರು ಇವತ್ತು ಸಭೆ ಮಾಡ್ತಾರೆ. ಪಾಪ ಅವ್ರದ್ದೊಂದು ಪಾಡು ಸಾರಿಗೆ ನೌಕರರದು ಮುಗಿಯದ ಅಧ್ಯಾಯ. ಸಿಎಂ ಸೂಚನೆಯಂತೆ ಇಂದು ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಸಚಿವರ ಸಭೆ. ಈಗಾಗಲೇ ಸಾರಿಗೆ ನೌಕರರ ಜೊತೆ 4-5 ಬಾರಿ ಸಂಧಾನ ಸಭೆ ಮಾಡಿದ್ದ ಸಿಎಂ. ಆದರೂ ಒಮ್ಮತದ ನಿರ್ಧಾರಕ್ಕೆ ಬಾರದ ಸಿಎಂ ನೇತೃತ್ವದ ಮೀಟಿಂಗ್. ಕೆಲ ದಿನಗಳ ಹಿಂದಷ್ಟು ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಚರ್ಚೆ ಆಗಿದೆ. ಪಾಪ ಅವರು ವೇತನ ಹೆಚ್ಚು ಮಾಡಿ ಅನ್ನೋ ಬೇಡಿಕೆ ಇರುತ್ತೆ, ಅದು ಬಿಟ್ಟರೆ ಬೇರೆ ಏನು ಬೇಡಿಕೆ ಇರೋದಿಲ್ಲ. ಅವರು ವೇತನ ಹೆಚ್ಚು ಮಾಡ್ರಯ್ಯ, ಸರ್ಕಾರ ಹೇಳುತ್ತೆ ಸಾರಿಗೆ ಇಲಾಖೆಯನ್ನು ನಾವು ಬಿಟ್ಟು ಕಳಿಸ್ಕೊಟ್ಟಿದ್ದೀವಿ, ಜನ ಎಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಹಾಗಾಗಿ ನಿಗಮದ ನಿರ್ವಹಣೆಗೆ ಹಣ ಸಾಕಾಗೋದಿಲ್ಲ, ನಿಮಗೆ ನಾವು ವೇತನ ಜಾಸ್ತಿ ಮಾಡಿದ್ರೆ ಹೆಂಗ್ರಯ್ಯ ಅಂಥೇಳಿ ಸರ್ಕಾರ ಸ್ವಲ್ಪ ಮೀನಾಮೇಷ ಎಣಿಸ್ತಾ ಇದೆ. ಹಿಂದೆ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸ್ತಾರೆ ಸಚಿವ ರಾಮಲಿಂಗಾರೆಡ್ಡಿ. 4-5 ತರಹದ ಬೇಡಿಕೆಗಳಿರ್ತವೆ. ಒಂದು ವೇತನ ಹೆಚ್ಚಳ, ಇನ್ನು ಬೇರೆ ಬೇರೆ ಪರ್ಮನೆಂಟ್ ಸರ್ಕಾರಿ ನೌಕರರು ಮಾಡಬೇಕು ಅನ್ನುವಂಥದ್ದು ಬೇಡಿಕೆಯೂ ಇದೆ. ಕೆಲವೊಂದು ಕಡೆ ಏನಿದೆ ಅಂತ ಹೇಳಿದ್ರೆ ಟೆಂಪ್ರವರಿ ಎಂಪ್ಲಾಯಿಮೆಂಟು ಅಥವಾ ಟೆಂಪ್ರವರಿ ಎಂಪ್ಲಾಯಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತಾರೆ ಕೆಲ ನಿಗಮಗಳಲ್ಲಿ. ಹಾಗಾಗಿ ನಮ್ಮನ್ನು ಶಾಶ್ವತವಾದ ಸರ್ಕಾರಿ ನೌಕರರನ್ನಾಗಿ ಮಾಡಿ ಅನ್ನುವಂಥ ಬೇಡಿಕೆಯೂ ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿರೋದು ವೇತನ ಹೆಚ್ಚು ಮಾಡಬೇಕು ಅಂತ. ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ ಮುಷ್ಕರ ಮಾಡೋದಕ್ಕೂ ಮುಂದಾದರು. ಹರತಾಳ್ ಬಂದ್ ಮಾಡೋದಕ್ಕೆ ಪ್ರಯತ್ನ ಆಯಿತು. ಅದಾದ ನಂತರ ಇದನ್ನು ನ್ಯಾಯಾಲಯ ಗಮನಿಸ್ಬಿಟ್ಟು ನೀವು ಹಂಗೆ ಮಾಡಂಗಿಲ್ಲ ಅಂಥೇಳಿ ನ್ಯಾಯಾಲಯ ಖಡಕ್ ವಾರ್ನಿಂಗ್ ಕೊಡ್ತು. ಅದಾಗಿಯೂ ಇವರು ಬಂದ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದಾದ ನಂತರ ಕೋರ್ಟ್ ಚಾಟಿ ಬೀಸ್ತು. ಸಿದ್ದರಾಮಯ್ಯನವರು ಸ್ವತಃ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು, ಸೊಪ್ಪು ಹಾಕಲಿಲ್ಲ ಸಾರಿಗೆ ನೌಕರರು. ಸಚಿವ ರಾಮಲಿಂಗಾರೆಡ್ಡಿ ಸ್ವಲ್ಪ ಪ್ರಬುದ್ಧವಾಗಿ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಆದರೆ ಅದು ಕೂಡ ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿಲ್ಲ. ಈಗ ಕಟ್ಟ ಕಡೆಯದಾಗ ಒಂದು ಪ್ರಯೋಗ ಮಾಡ್ತಿದ್ದಾರೆ, ಇದರಲ್ಲಿ ಸಕ್ಸಸ್ ಕಾಣ್ತಾರಾ ಎನ್ನುವಂತಹದ್ದು ವಿಶ್ವಾಸ. ಇದಕ್ಕೆ ಅಥವಾ ಈ ಒಂದು ಕನ್ವಿನ್ಸಿಗೆ ಅವರು ಶರಣಾಗ್ತಾರಾ ಸಾರಿಗೆ ನೌಕರರು ಅನ್ನುವಂತಹದ್ದು ಕೂಡ ಚರ್ಚೆಗಳು ಗರಿಗೆದರಿದಾವೆ. 2 ವರ್ಷದಿಂದ ವೇತನ ಹೆಚ್ಚು ಮಾಡಲಿಲ್ಲ, ಇನ್ಕ್ರಿಮೆಂಟ್ ಆಗಲಿಲ್ಲ ಅಂಥೇಳಿ. ಪಾಪ ಆಯಾಯ ಇಲಾಖೆಯಲ್ಲಿ ಎಷ್ಟೋ ವರ್ಷಗಳು ಸರ್ವಿಸ್ ಆಗಿರ್ತವೆ. 2 ವರ್ಷ ಅಟ್ಲೀಸ್ಟ್ 6 ತಿಂಗಳಿಗಂತೂ ನಮ್ಮ ಭಾರತದ ಯಾವುದೇ ಕಂಪ್ನಿಯಲ್ಲೂ ಕೂಡ ಖಾಸಗಿ ಬಿಟ್ಟರೆ ಉಳಿದ ಕಂಪ್ನಿಗಳಲ್ಲಿ 1 ವರ್ಷಕ್ಕಿಂತ ಹೆಚ್ಚು ದಿನ ಆದರೆ ಮಾತ್ರ ಇನ್ಕ್ರಿಮೆಂಟ್. ಆದರೆ ಇಲ್ಲಿ ನೋಡ್ರಿ, ಇಲ್ಲಿ ಇವ್ರ ಪಾಡು 2 ವರ್ಷ ಆಗಿದೆ, ಒಂದು ನಯಾ ಪೈಸೆ ಇನ್ಕ್ರಿಮೆಂಟ್ ಆಗಿಲ್ಲ. ಸೊ ಹಾಗಾಗಿ ಸಾರಿಗೆ ನೌಕರರು ಮುಷ್ಕರಕ್ಕೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿಯು ಕೂಡ ಮನವೊಲಿಸುವ ಪ್ರಯತ್ನದಲ್ಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.